ಸರ್ವೋನ್ನತನಾಗಿರುವಂಥ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಕಳೆದಿರುವಂಥ ದಿನಮಾನಗಳಿಂದಲೂ ನಮ್ಮನ್ನು ಕಾಪಾಡಿದ್ದೀರಿ, ಕರುಣಿಸಿದ್ದೀರಿ ದೇವ. ನಮಗೇನೇನು ಅವಸರವೋ ಅದೆಲ್ಲವನ್ನು ಸ್ವಾಮಿ ಉಚಿತವಾಗಿ ಪ್ರೀತಿಯಿಂದ ಕೊಟ್ಟಿರುವಂಥ ದೇವ, ನಿಮಗೆ ಸ್ತೋತ್ರ ಸ್ವಾಮಿ ದೇವ. ಈಗಲಾದರೂ ಸ್ವಾಮಿ ನಮ್ಮ ಆತ್ಮಕ್ಕೆ ಬೇಕಾಗಿರುವಂಥ ವಾಕ್ಯವನ್ನು ಕೂಡ ಕೇಳುವಂಥ ಭಾಗ್ಯವನ್ನು, ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವ. ದೇವರ ವಾಕ್ಯವನ್ನು ಕೇಳುವಂಥ ನಿನ್ನ ಮಕ್ಕಳಾಗಿರುವಂಥ ನಾವು ಸ್ವಾಮಿ ಒಬ್ಬರಿಗೊಬ್ಬರು ದೇವ ಮಾತಾಡದೆ ನಿಮ್ಮ ವಾಕ್ಯವನ್ನು ಸ್ಪಷ್ಟವಾಗಿ ಕೇಳಿ ನಮ್ಮ ಮನಸ್ಸಿನೊಳಗಿಟ್ಟುಕೊಂಡು ಆ ವಾಕ್ಯದ ಪ್ರಕಾರ ಬದುಕಲು ಸಹಾಯ ಮಾಡು. ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ದೇವರ ವಾಕ್ಯವನ್ನು ನಾವು ಯಾಕೆ ಕೇಳಬೇಕು ಅಥವಾ ದೇವರ ವಾಕ್ಯವನ್ನು ನಾವು ಯಾಕೆ ಆಲೋಚನೆ ಮಾಡಬೇಕು ಅನ್ನುವಂಥ ವಿಷಯವು ಒಂದು ವೇಳೆ ಅನ್ನುವಂಥ ಪ್ರಶ್ನೆಗಳು ಯಾರಿಗಾದರೂ ಬಂದರೆ ನಿಜವಾಗಲೂ ಪ್ರೇರೆ, ದೇವರ ವಾಕ್ಯವು ನಮ್ಮನ್ನು ಈ ಲೋಕದಲ್ಲಿ ಶಾಂತಿ ಸಮಾಧಾನದಲ್ಲಿ ಬದುಕಿಸುವಂಥದ್ದು ಮಾತ್ರವಲ್ಲದೆ ನಮ್ಮ ದೇಹವನ್ನು ದೇವರಿರುವಂಥ ಲೋಕಕ್ಕೆ ಸೇರಿಸುವಂಥದ್ದು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರಿತುಕೊಂಡು ನಾವು ದೇವರ ವಾಕ್ಯವನ್ನು ಕೇಳಬೇಕು ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ ಪ್ರಿಯರೇ. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಾವು ಕೇಳುವಂಥ ಪಾಠವು ಏನು ಅಂತಂದರೆ, ಮಹಿಮಾ ಶರೀರವು ಮತ್ತೊಂದು ಸ್ಥಾನವು ಅನ್ನುವಂಥ ವಿಷಯವನ್ನು ಇವತ್ತು ನಾವು ಕೇಳ್ತಿದ್ವಿ. ಯಾಕೆ ಅಂತಂದರೆ, ಇವತ್ತು ಭಾಳಷ್ಟು ಮಂದಿ ಮಾತನಾಡುವರು ನಮ್ಮ ಪ್ರಭು ಆಗಿರುವಂಥ ಯೇಸು ಸ್ವಾಮಿಯವರು ಮತ್ತೊಂದು ಸಲ ಭೂಲೋಕಕ್ಕೆ ಬರುವಾಗ ಭೂಮಿ ಮೇಲಿರುವಂಥ ನಾವು ಮಹಿಮಾ ಶರೀರವನ್ನು ಧರಿಸಿಕೊಳ್ಳುವೆವು. ಆ ಮಹಿಮಾ ಶರೀರವನ್ನು ಧರಿಸಿಕೊಂಡೇ ನಾವು ದೇವರಿರುವಂಥ ಲೋಕವನ್ನು ಸೇರ್ತೀವಿ. ಆ ಮಹಿಮಾ ಶರೀರವನ್ನು ಧರಿಸಿಕೊಳ್ಳಲಾರದವರು ದೇವರಿರುವಂಥ ಲೋಕವನ್ನು ಸೇರುವಂತಿಲ್ಲ ಎಂದು ಭಾಳಷ್ಟು ಮಂದಿ ಮಾತನಾಡುವರು. ನಾನು ಕೂಡ ಮಾತಾಡ್ತೀನಿ. ಯಾಕಂದರೆ ಮಹಿಮಾ ಶರೀರ ಅನ್ನುವಂಥದ್ದು ನಮಗೂ ಕೂಡ ಬರುವುದು. ಆ ಮಹಿಮಾ ಶರೀರವನ್ನು ಧರಿಸಿಕೊಂಡ್ರೇ ನಾವು ದೇವರಿರುವಂಥ ಲೋಕವನ್ನು ಸೇರ್ತೀವಿ ಹೊರತು ಮಹಿಮಾ ಶರೀರವನ್ನು ಧರಿಸಿಕೊಳ್ಳಲಾರದವನು ದೇವರಿರುವಂಥ ಲೋಕವನ್ನು ಸೇರುವುದಕ್ಕೆ ಅರ್ಹನಲ್ಲ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವಂಥ ವಿಷಯವೇನಂತಂದರೆ, ಮಹಿಮಾ ಶರೀರ ಅಂದರೆ ಏನು? ಭಾಳಷ್ಟು ಮಂದಿ ಮಹಿಮಾ ಶರೀರ ಅಂದ್ರೆ ಏನ್ರಿ, ಅದು ಕಣ್ಣಿಗೆ ಕಾಣಿಸಲಾರದು, ಅದು ನಮ್ಮ ಕಣ್ಣಿಗೆ ಕಾಣಿಸಂಗಿಲ್ಲ ರೀ, ಅದು ಮಹಿಮಾ ಶರೀರ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸಂಗಿಲ್ಲ ರೀ ಅನ್ನುವರು. ಈ ರೀತಿಯಾಗಿ ಅವರು ಒಂದು ವಾಕ್ಯವನ್ನು ಕೂಡ ತೋರಿಸುವರು. ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆಯಲ್ಲಿ ನಾವು ನೋಡ್ಬೋದು. ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆ 20ನೇ ಅಧ್ಯಾಯ 27ನೇ ವಚನ. ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯ 27ನೇ ವಚನ ಓದಿಕೊಂಡ್ರಿ. ಆಮೇಲೆ ತೋಮನಿಗೆ ನಿನ್ನ ಬೆರಳನ್ನು ಈಚೆ ಕಡೆಗೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು. ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ಸ್ವಾಮಿಯವರು ಈ ಒಂದು ಸ್ವಾಮಿಯವರು ಬಂದಾಗ 24ನೇ ವಚನ ಓದ್ಕೊಂಡ್ರೆ. 24ನೇ ವಚನ. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನೆನಿಸಿಕೊಳ್ಳುವ ತೋಮನವರ ಸಂಗಡ ಇರಲಿಲ್ಲ. ಆದ್ದರಿಂದ ಉಳಿದ ಶಿಷ್ಯರೆಲ್ಲರೂ ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಗಳಿಂದ ಪಾಚದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯಲ್ಲಿ ಹಾಕದೆ ಹೊರತು
ನಿನ್ನ ಮಾತನ್ನು ನಂಬುವುದೇ ಇಲ್ಲ ಅಂದನು. ಇಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಷಯವೇನಂತಂದರೆ, ಸ್ವಾಮಿಯವರು ಭೂಮಿ ಮೇಲಿದ್ದಾಗ ನಾನು ಸತ್ತು ಉಣ್ಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬರ್ತೀನಿ ಎಂದು 12 ಮಂದಿ ಶಿಷ್ಯರಿಗೆ ಎಷ್ಟು ಸ್ಪಷ್ಟವಾಗಿ ಹೇಳಿದರೂ ಕೂಡ ಅವರು ಈ ಒಂದು ವಿಷಯವನ್ನು ಮರೆತು ಹೋದರು. ಆದರೆ ಸ್ವಾಮಿಯವರು ಮಾತ್ರ ಎದ್ದೇ ಬಂದರು. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಷಯವೇನಂತಂದರೆ, ಸ್ವಾಮಿಯವರು ಎದ್ದು ಬಂದ ನಂತರ ಆತನಿಗೆ ಯಾವ ಶರೀರವಿತ್ತು? ಇಲ್ಲಿ ನೀವು ಗಮನಿಸಿರಿ, ಯಾವ ಶರೀರವಿತ್ತು? ಮೊದಲು ಯಾವ ಶರೀರವಾದರೂ ಇತ್ತು, ಅದೇ ಶರೀರವೇ ಯೇಸು ಸ್ವಾಮಿಯವರಿಗೆ ಇತ್ತು. ಹೇಗೆ ಅಂತಂದರೆ, ನನ್ನ ಗಾಯಗಳನ್ನು ನೋಡು, ನನ್ನ ಗಾಯಗಳಲ್ಲಿ ತೋಮನೆ ನಿನ್ನ ಬೆರಳನ್ನು ಇಡು, ನನ್ನ ಪಕ್ಕೆಯಲ್ಲಿ ನಿನ್ನ ಕೈಯನ್ನು ಹಾಕು ಎಂದು ಸ್ವಾಮಿಯವರು ಯಾವಾಗ ಹೇಳಿದರು? ಎದ್ದು ಬಂದ ನಂತರ ಹೇಳಿದರು. ಸ್ವಾಮಿಯವರು ಸತ್ತು ಉಣ್ಣಲ್ಪಟ್ಟು ಎದ್ದು ಬಂದ ನಂತರ ಹೇಳಿದರು. ಆದರೆ ಸ್ವಾಮಿಯವರು ಧರಿಸಿಕೊಂಡಿರುವಂಥ ದೇಹ ಯಾವುದು? ಮೊದಲಿರುವಂಥ ದೇಹವನ್ನೇ ಸ್ವಾಮಿಯವರು ಧರಿಸಿಕೊಂಡು ಬಂದಿದ್ದರು. ಮೊದಲಿರುವಂಥ ಶರೀರವನ್ನೇ ಸ್ವಾಮಿಯವರು ಧರಿಸಿಕೊಂಡು ಬಂದಿದ್ದರು. ಆದರೆ ಆ ಶರೀರವು ಯಾವುದು? ಗಾಯಗಳಿಂದಿರುವಂಥ ಶರೀರವೇ. ಆ ಶರೀರವು ಯಾವುದು? ಪಕ್ಕೆಯನ್ನು ತಿವಿದಿರುವಂಥ ಆ ಶರೀರವೇ. ಆದರೆ ಸ್ವಾಮಿಯವರು ಮಾತ್ರ ಅದೇ ಶರೀರವನ್ನು ಧರಿಸಿಕೊಂಡು ಬಂದರು ಎಂದು ನಾವು ಇಲ್ಲಿ ನೋಡ್ತಿದ್ವಿ. ಲೂಕನವರ ಸುವಾರ್ತೆ 24ನೇ ಅಧ್ಯಾಯ 35ನೇ ವಚನ. ಭಕ್ತನಾಗಿರುವಂಥ ಲೂಕನವರ ಸುವಾರ್ತೆ 24ನೇ ಅಧ್ಯಾಯ 35ನೇ ವಚನ, 35 ಇಲ್ಲೇ ಹೋದರೆ 37ನೇ ವಚನ ಓದ್ಕೊಂಡ್ರಿ. 37ನೇ ವಚನ. ಅವರು ದಿಗುಲು ಪಟ್ಟು, ಇಲ್ಲೇ ಹೋದರೆ 36ರಿಂದ ಓದು. ಅವರು ಈ ಸಂಗತಿಗಳನ್ನು ಕುರಿತು ಮಾತಾಡುತ್ತಿರುವಾಗ ಆತನೇ ಅವರ ನಡುವೆ ನಿಂತು ನಿಮಗೆ ಮನಃಶಾಂತಿಯಾಗಲಿ ಎಂದು ಅವರಿಗೆ ಹೇಳಿದನು. ಅವರು ದಿಗುಲು ಬಿದ್ದು ಭಯ ಹಿಡಿದವರಾಗಿ ತಾವು ಕಂಡಿದ್ದನ್ನು ಭೂತವೆಂದು ಭಾವಿಸಿದ್ರು. ಅಯ್ಯೋ, ನಾವು ಭೂತವನ್ನು ಕಂಡಿದ್ದೀವಿ, ಭೂತವನ್ನು ನೋಡಿದ್ದೀವಿ ಎಂದು ಶಿಷ್ಯರಂದುಕೊಂಡ್ರು. ಸಾಕ್ಷಾತ್ ಸರ್ವೇಶ್ವರನಾಗಿರುವಂಥ ಯೇಸು ಸ್ವಾಮಿಯವರೇ ಅವರ ಮುಂದೆ ಬಂದರೆ ಅವ್ರು ಏನಂದುಕೊಂಡ್ರು? ಭೂತವು ಅಂದ್ಕೊಂಡ್ರು. ಭೂತವು ಅಂದರು. ಆತನವರೆಗೆ ಯಾಕೆ ಕಳವಳ ಪಡುತ್ತಾ ಇದ್ದೀರಿ? ನಿಮ್ಮ ಹೃದಯಗಳಲ್ಲಿ ಅನುಮಾನಗಳು ಹುಟ್ಟುವುದೇಕೆ? ನನ್ನ ಕೈಗಳು ನನ್ನ ಕಾಲುಗಳನ್ನು ನೋಡ್ರಿ. ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ. ನಿಮಗೆ ಕಾಣುವ ಪ್ರಕಾರ ಮಾಂಸವು ಎಲುಬುಗಳು ಉಂಟು, ಅವು ಭೂತಕ್ಕಿಲ್ಲ. ಅಂದರೆ ನಿಮಗೆ ಕಾಣುವ ಪ್ರಕಾರ ನಿಮಗಿರುವಂಥ ಕಾಲುಗಳೇ, ನಿಮಗಿರುವಂಥ ಕೈಗಳೇ, ನಿಮಗಿರುವಂಥ ಮುಖವೇ ನನಗಿರುವುದು. ಆದರೆ ನನಗೆ ಗಾಯಗಳಿವೆ, ನಿಮಗೆ ಗಾಯಗಳಿಲ್ಲ. ಅಷ್ಟೇ ಹೊರತು ನಿಮಗಿರುವಂಥ ಶರೀರವು ನನಗಿದೆ, ನನಗಿರುವಂಥ ಶರೀರವು ನಿಮಗಿದೆ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ಸ್ವಾಮಿಯವರು ಮಹಿಮಾ ಶರೀರವನ್ನು ಧರಿಸಿಕೊಂಡಿದ್ದರು, ಆದರೆ ಶಿಷ್ಯರು ಮಾತ್ರ ಮಹಿಮಾ ಶರೀರವನ್ನು ಧರಿಸಿಕೊಳ್ಳಲಿಲ್ಲ. ಆದರೆ ಮಹಿಮಾ ಶರೀರವನ್ನುವಂಥದ್ದು ಏನು ಅಂತಂದರೆ ಕಾಣಿಸಲಾರದು ಅನ್ನುವರು ನೋಡ್ರಿ. ಮಹಿಮಾ ಶರೀರ ಅಂದರೆ ಕಾಣಿಸಲಾರದ್ರಿ, ಅದು ನಮಗೆ ಕಣ್ಣಿಗೆ ಕಾಣಿಸಲಾರದು ಅನ್ನುವರು ನೋಡ್ರಿ. ಆದರೆ ಸ್ವಾಮಿಯವರು ಮಹಿಮಾ ಶರೀರವನ್ನು ಧರಿಸಿಕೊಂಡ್ರೂ ಕೂಡ ಶಿಷ್ಯರಿಗೆ ಕಾಣಿಸಿಕೊಂಡ್ರು. ಅದು ಯಾವ ಶರೀರ? ಮೊದಲಿರುವಂಥ ಶರೀರವೇ ಮಹಿಮಾ ಶರೀರವಾಗಿ ಮಾರ್ಪಟ್ಟಿತು. ಮಹಿಮಾ ಶರೀರವೇ ಮೊದಲಿರುವಂಥ ಶರೀರವಾಗಿ ಮಾರ್ಪಟ್ಟಿತು. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಷಯವೇನಂತಂದರೆ, ಮಹಿಮಾ ಶರೀರ ಅಂದರೆ ಏನೂ ಅಲ್ಲ, ಮೊದಲಿರುವಂಥ ಶರೀರವೇ ಮಹಿಮಾ ಶರೀರ, ಮೊದಲಿರುವಂಥ ಶರೀರವೇ ಮಹಿಮಾ ಶರೀರ. ಆದರೆ ಅಧಿಕಾರವು ಮಾತ್ರ ಬೇರೆಯಾಗಿದೆ.
ಸ್ವಾಮಿಯವರಿಗೆ ಏನಾಗಿದೆಮ್ಮ, ಮೊದಲಿರುವಂಥ ಅಧಿಕಾರಕ್ಕಿಂತಲೂ ಪ್ರಾಮುಖ್ಯವಾದ ಅಧಿಕಾರವನ್ನು ಸ್ವಾಮಿಯವರು ಹೊಂದಿದ್ರು. ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಮಾತ್ರ ಸ್ವಾಮಿಯವರು ಸೀಮಿತವಾಗಿದ್ದರು. ಯೇಸು ಕ್ರಿಸ್ತರು ಸತ್ತು ಎದ್ದ ನಂತರ ಏನಾದರೂ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸರ್ವ ಅಧಿಕಾರವನ್ನು ಹೊಂದಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ ಅಂದನು. ಆದರೆ ಮೊದಲಿರುವಂಥ ಅಧಿಕಾರಕ್ಕಿಂತಲೂ ಮತ್ತೊಂದು ಅಧಿಕಾರವನ್ನು ಸ್ವಾಮಿಯವರು ಹೊಂದಿದ್ರು. ಆದ್ದರಿಂದ ಅದನ್ನು ನಾವೇನಂತಿದ್ದೀವಿ, ಮಹಿಮಾ ಸಿಂಹಾಸನವು ಅಂತಿದ್ದೀವಿ. ಮಹಿಮಾ ಅಂದ್ರೇನು? ಒಂದು ಅಧಿಕಾರವನ್ನು ಬಿಟ್ಟು ಮತ್ತೊಂದು ಉನ್ನತ ಅಧಿಕಾರಕ್ಕೆ ಹೋದರೆ ಅದನ್ನು ಮಹಿಮಾ ಸಿಂಹಾಸನವು ಅಂತಿದ್ದೀವಿ. ಈಗ ನಾವು ಕೂಡ ಹಳೆ ಸ್ನೇಹಿತರ ಸಂಗಡ ಹಳೆ ಸ್ನೇಹಿತರ ಸಂಗಡ ಇರುವಾಗ ನಾವು ಅವರ ಕಾರ್ಯಗಳನ್ನೇ ಮಾಡ್ತಿದ್ದೀವಿ. ಮೊದಲು ಅವರು ಏನೇನು ಕಾರ್ಯಗಳನ್ನು ಮಾಡ್ತಿದ್ರು ಅವರ ಕಾರ್ಯಗಳನ್ನೇ ನಾವು ಮಾಡ್ತಿದ್ದೀವಿ, ನಮ್ಮ ಕಾರ್ಯಗಳನ್ನು ಅವರು ಮಾಡ್ತಿದ್ರು. ಆದರೆ ಈಗ ನಾವು ಆ ಸ್ನೇಹಿತರನ್ನ ಬಿಟ್ಟು ನಾವು ದೇವರ ಸೇವೆಯಲ್ಲಿ ಬಂದಿದ್ದೀವಿ, ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ, ದೇವರ ಮಾತುಗಳ ಪ್ರಕಾರ ಬದುಕಬೇಕು ಅಂತಿದ್ವಿ. ಆದರೆ ಒಂದು ಕಾಲದಲ್ಲಿ ನಮ್ಮ ಹಳೆ ಸ್ನೇಹಿತರು ಏನು ಮಾಡ್ತಿದ್ರು ಆ ಒಂದು ಕಾರ್ಯಗಳು ನಮ್ಮಲ್ಲಿಲ್ಲವಾದ್ದರಿಂದ ನಾವೇನಾಗಿದ್ದೀವಿ, ಇವಾಗ ಬೇರೆಯಾಗಿದ್ವಿ. ಶರೀರಗಳೇನೋ ಒಂದೇ, ಆದರೆ ನಮ್ಮ ಶರೀರವು ಬೇರೆ ಆಗಿದೆ, ಅವರ ಶರೀರ ಮಾತ್ರ ಹಾಗೆ ಇದೆ. ಒಂದು ಕಾಲದಲ್ಲಿ ನಾವು ಕೂಡ ಹಳೆ ಸ್ನೇಹಿತರಿಗೆ ನಾವು ಕಾಣಿಸಿಕೊಂಡಿದ್ದೀವಿ ಅಂದ್ಕೊಳ್ರಿ. ಯಾವಾಗನ್ನ ಸಮಯ ಬಂದಾಗ ನಮ್ಮ ಹಳೆ ಸ್ನೇಹಿತರಿಗೆ ನಾವು ಕಾಣಿಸಿಕೊಂಡಾಗ ಅವ್ರು ಹೇಳುವರು, ಏನ್ರಿ ಏನಾಗಿದ್ರಿ ನೀವು, ಅಸಲು ಏನು ಕಾಣಿಸವಲ್ಲರಿ, ಯಾವಾಗಲೂ ನಮ್ಮ ಜೊತೆಗಿರ್ತಿದ್ರಿ ನೀವು, ಇವಾಗ ಏನಾಗಿದ್ರಿ, ಎಲ್ಲಿಗೋಗಿದ್ರಿ ಅನ್ನೋವರು. ಆದರೆ ಅವರ ಪಕ್ಕದಲ್ಲೇ ಕೆಲವೊಬ್ಬರು ಏನ್ರಿ ಬಿಡ್ರಿ, ಅವನ ಮಹಿಮೆನೇ ಬೇರೆ ಆಗಿದೆ ಬಿಡ್ರಿ ಅನ್ನೋವರು. ಏನಂತಾರ್ರಿ, ಅವನ ಮಹಿಮೆನೇ ಬೇರೆ ಆಗಿದ್ರಿ, ಇವಾಗ ಅವ್ರು ನಮ್ಮ ಜೊತೆಗೆ ಬರೋಂಗಿಲ್ಲ, ನಮ್ಮ ಕಾರ್ಯಗಳು ಮಾಡೋಂಗಿಲ್ಲ ಅನ್ನುವನು ಬೇರೊಬ್ಬ ಸ್ನೇಹಿತನು. ಕಾರಣ ಏನು? ಮಹಿಮೆ ಬೇರೆ ಆಗಿದೆ ಅಂದರೆ ಏನರ್ಥ? ನಮ್ಮ ಕಾರ್ಯಗಳಲ್ಲಿ ಈಗ ಅವನು ಪಾಲುಗಾರನಾಗಂಗಿಲ್ಲವಾದ್ದರಿಂದ ಆತನು ಒಳ್ಳೆಯ ಕಾರ್ಯಗಳನ್ನು ಮಾಡುವವನಾಗುವನು. ಆದ್ದರಿಂದ ಅವನ ಮಹಿಮೆ ಬೇರೆ ಆಗಿದೆ ರೀ, ಅವನ ಸುಖ ನಮಗೆ ಹಾಕ್ರಿ ಅನ್ನೋರು. ಇದರ ಅರ್ಥವೇನು ಅಂತಂದರೆ, ಮಹಿಮೆ ಅಂತಂದರೆ ಬೇರೆ ಒಂದು ಸ್ಥಾನ ಎಂದು ನಾವಿಲ್ಲಿ ಕಂಡುಕೊಳ್ಳುತ್ತೀವಿ. ಅದೇ ಶರೀರಕ್ಕೆ ಬೇರೆ ರೀತಿಯ ಮಾರ್ಪಾಟು ಬಂದಿದೆ. ನೋಡಣ್ರಿ, ವಾಕ್ಯವನ್ನು ನೋಡ್ರಿ. ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆ 12ನೇ ಅಧ್ಯಾಯ, ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆ 12ನೇ ಅಧ್ಯಾಯ 23ನೇ ವಚನವನ್ನು ಓದಿಕೊಳ್ಳಿ. 23ನೇ ವಚನ, 23ನೇ ವಚನ. ಆಗ ಯೇಸು ಅವರಿಗೆ ಉತ್ತರ ಕೊಟ್ಟು ಹೇಳಿದ್ದೇನೆಂದರೆ, ಮನುಷ್ಯಕುಮಾರನು ತನ್ನ ಮಹಿಮೆ ಪದವಿಯನ್ನು ಹೊಂದುವ ಸಮಯ ಬಂದಿದೆ ಎಂದನು. ಈ ಮಾತು ಸ್ವಾಮಿಯವರು ಯಾವಾಗ ಮಾತಾಡಿದರು? ಮಹಿಮೆ ಪದವಿ ಬರುವುದಕ್ಕಿಂತ ಮೊದಲು ಹೇಳಿದಿರುವಂಥ ಮಾತು. ಮಹಿಮೆ ಪದವಿಯನ್ನು ಹೊಂದುವ ಸಮಯ ಬಂದಿದೆ ಅನ್ನುತ್ತಿರುವನು ಅಂದರೆ ಸ್ವಾಮಿಯವರಿಗೆ ಈ ಸ್ಥಾನಕ್ಕಿಂತ ಇನ್ನೊಂದು ಸ್ಥಾನವು ಬರುವುದು ಅನ್ನುವಂಥ ಮಾತನ್ನು ಸೂಚಿಸಿ ಈ ಮಾತನ್ನು ಹೇಳಿದನು. ಅದಕ್ಕೇನು ಹೇಳಿದನು? ಮಹಿಮೆ ಪದವಿ ಅಂದನು. ಅದನ್ನೇನಂದನಮ್ಮ? ಮಹಿಮೆ ಪದವಿ. ಅದೇ ಶರೀರದಲ್ಲಿದ್ದರೂ ಕೂಡ ಸ್ವಾಮಿಯವರು ಇನ್ನೊಂದು ಅಧಿಕಾರವನ್ನು ಹೊಂದಿದ್ರು, ಅದನ್ನು ಮಹಿಮೆ ಪದವಿ ಎಂದು ಸ್ವಾಮಿಯವರು ಮಾತಾಡಿದರು. ಅದೇ ಯೋಹಾನನ ಬರೆದ ಸುವಾರ್ತೆ 7ನೇ ಅಧ್ಯಾಯ 39ನೇ ವಚನವನ್ನು ಓದಿಕೊಂಡ್ರಿ. 7ನೇ ಅಧ್ಯಾಯ 39ನೇ ವಚನ. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮವನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆ ಪದವಿಯನ್ನು ಹೊಂದದೇ ಇದ್ದ ಕಾರಣ ಈ ಮಾತನ್ನು ಹೇಳಿದನು. ಪವಿತ್ರಾತ್ಮ ಅನ್ನುವ ಆತನು ಬರುವನು, ಪವಿತ್ರಾತ್ಮನನ್ನು ಆತನು ಬರುವನು ಅಂತೇಳಿ ಯಾವಾಗ ಮಾತಾಡಿದ್ದನು? ತಾನು ಇನ್ನೂ ಮಹಿಮೆ ಪದವಿಯನ್ನು ಹೊಂದುವುದಕ್ಕಿಂತ ಮೊದಲು ಹೇಳಿದನು. ಏನಂತೇಳಿ? ಪರಿಶುದ್ಧಾತ್ಮನು ಬರುವನು ಅಂತೇಳಿ. ಅದರ ಅರ್ಥವೇನು? ಮತ್ತೊಂದು ಸಲ ಓದಯ. 39ನೇ ವಚನದಲ್ಲಿ ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಆತನು ಇನ್ನು ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮ ವರವನ್ನು ಇಂದು ಬಂದಿಲ್ಲ.
ಅಂದರೆ ಮಹಿಮೆ ಪದವಿಯನ್ನು ಹೊಂದದೇ ಇದ್ದದರಿಂದ ಏನು ಬಂದಿರಲಿಲ್ಲ, ಪವಿತ್ರಾತ್ಮ ಇನ್ನೂ ಬಂದಿದ್ದಿಲ್ಲ. ಆದರೆ ಮಹಿಮೆ ಪದವಿ ಹೊಂದಿದ ನಂತರ ಏನು ಬಂತು, ನಮಗೆ ಪರಿಶುದ್ಧಾತ್ಮ ವರ ಅನ್ನುವಂಥದ್ದು ಬಂತು. ಆದ ಕಾರಣ ಪ್ರಿಯರೇ, ಮಹಿಮೆ 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 ಅಂದರೆ ಏನೂ ಅಲ್ಲ. ಮಹಿಮೆ ಅಂದರೆ ಏನೂ ಅಲ್ಲ, ಒಂದು ಸ್ಥಾನ. ಯೇಸು ಕ್ರಿಸ್ತನು ಸಾಯುವುದಕ್ಕಿಂತ ಮೊದಲಿರುವಂಥದ್ದು ಒಂದು ಸ್ಥಾನ, ಆತನು ಸತ್ತು ಎದ್ದನಂತ ಬಂದಿರುವಂಥದ್ದು ಒಂದು ಸ್ಥಾನ. ಆದರೆ ಶರೀರವು ಮಾತ್ರ ಒಂದೇ. ಹೇಗೆ ತಿಳ್ಕೊಂಡಿದ್ದೀವಿ? ಸ್ವಾಮಿಯವರು ಸತ್ತು ಎದ್ದ ನಂತರವೂ ಕೂಡ ತೋಮನಿಗೆ ತೋರಿಸಿರುವಂಥ ಶರೀರವು ಅದೇ ಶರೀರ. ಆದರೆ 12 ಮಂದಿ ಶಿಷ್ಯರಿಗೂ ತೋರಿಸಿರುವಂಥ ಶರೀರವು ಕೂಡ ಅದೇ ಶರೀರವನ್ನು ನಾವು ನೋಡ್ತಿದ್ವಿ. ಅದೇ ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯ 16ನೇ ವಚನವನ್ನು ಕೂಡ ನೋಡೋಣ್ರಿ. ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯ 16ನೇ ವಚನವನ್ನು ನೋಡೋಣ್ರಿ. ಇದು ಆತನ ಶಿಷ್ಯರಿಗೆ ಮೊದಲು ತಿಳಿದಿರಲಿಲ್ಲ. ಇದು ಆತನ ಶಿಷ್ಯರಿಗೆ ಮೊದಲು ತಿಳಿದಿರಲಿಲ್ಲ. ಆದರೆ ಯೇಸು ತನ್ನ ಮಹಿಮೆ ಪದವಿಯನ್ನು ಬಂದ ಮೇಲೆ, ಮಹಿಮೆ ಪದವಿಗೆ ಬಂದ ಮೇಲೆ ಇದು ಆತನ ವಿಷಯವಾಗಿಯೇ ಬರೆದಿದೆ ಎಂದು ಆತನಿಗೆ ನಾವು ಅದನ್ನೆಲ್ಲ ಮಾಡಿದೆವೆಂದು ಅವರ ನೆನಪಿಗೆ ಬಂತು. ಯಾವಾಗ ಬಂತು? ಯೇಸು ಸ್ವಾಮಿಯವರಿಗೆ ಮಹಿಮೆ ಪದವಿ ಬಂದ ನಂತರ ಅವರು ಅರ್ಥ ಮಾಡಿಕೊಂಡ್ರು, ಯೇಸು ಸ್ವಾಮಿಯವರು ಹೇಳಿರುವಂಥ ಮಾತುಗಳೆಲ್ಲ ನೆರವೇರುವವು ಅಂತೇಳಿ. ಯಾವಾಗ ಗೊತ್ತು ಮಾಡಿಕೊಂಡ್ರು? ಸ್ವಾಮಿಯವರಿಗೆ ಮಹಿಮೆ ಪದವಿ ಬಂದ ನಂತರ. ಪ್ರಿಯರೇ, ನೀವು ಗಮನಿಸಬೇಕು, ಮಹಿಮೆ ಪದವಿ ಮಹಿಮೆ ಅಂದರೆ ಏನೂ ಅಲ್ಲ. ಮಹಿಮೆ ಅಂತಂದರೆ ಕಣ್ಣಿಗೆ ಕಾಣಿಸುವಂಥದ್ದು ಅಲ್ಲ, ಏನೋ ಕೂಡ ಅಲ್ಲ. ಅದು ಏನು ಅಂತಂದರೆ ಅಧಿಕಾರ. ಈ ಲೋಕದಲ್ಲಿ ಯೇಸು ಸ್ವಾಮಿಯವರು ಭೂಲೋಕದಲ್ಲಿದ್ದಾಗ ಒಂದು ಅಧಿಕಾರವಿತ್ತು, ಆಗ ಶರೀರವಿತ್ತು ಸ್ವಾಮಿಯವರಿಗೆ. ಆದರೆ 12 ಮಂದಿ ಶಿಷ್ಯರಿಗೂ ಶರೀರವಿತ್ತು, ಯೇಸು ಸ್ವಾಮಿಯವರಿಗೂ ಶರೀರವಿತ್ತು. ಆದರೆ ಯೇಸು ಸ್ವಾಮಿಯವರು ಸತ್ತವರನ್ನು ಬದುಕಿಸಿದರು, ಕುಷ್ಠರೋಗಿಗಳನ್ನು ವಾಸ ಮಾಡಿದರು, ಕುಂಟರಿಗೆ ಕಾಲು ಕೊಟ್ಟನು, ಸಮುದ್ರದಲ್ಲಿ ನಡೆದನು. ಆದರೆ ಅದು ಶಿಷ್ಯರಿಂದ ಆಗಲಿಲ್ಲ. ಕಾರಣ ಏನಂತಂದರೆ ಅವರಿಗೆ ಇನ್ನೂ ಮಹಿಮಾ ಅಧಿಕಾರವು ಬಂದಿರಲಿಲ್ಲವಾದ್ದರಿಂದ ಅವರ ಕೈಲಿ ಆ ಕಾರ್ಯಗಳನ್ನು ಮಾಡಲಿಕ್ಕೆ ಅವರಿಂದ ಆಗಲಿಲ್ಲ. ಆದರೆ ಸ್ವಾಮಿಯವರು ಮಾತ್ರ ಅದೇ ಶರೀರವನ್ನು ಹೊಂದಿದವರಾಗಿದ್ದರೂ ಕೂಡ ಅಂಥ ಅಧಿಕಾರವಿತ್ತು. ಆದ್ದರಿಂದ ಸ್ವಾಮಿಯವರು ಆಗಿನ ಕಾಲದಲ್ಲಿ ಸ್ವಾಮಿಯವರು ಮಹಿಮೆ ಇದ್ದರೂ ಕೂಡ ಸಮುದ್ರದ ಮೇಲೆ ನಡೆದರು, ಕುಷ್ಠರೋಗಿಗಳನ್ನು ವಾಸ ಮಾಡಿದರು, ಅನಂತರ ಸತ್ತವರನ್ನು ಬದುಕಿಸಿದರು. 5 ರೊಟ್ಟಿ 2 ಮೀನುಗಳಿಂದ 5,000 ಜನರಿಗಾದರೂ ಊಟವನ್ನು ಕೊಟ್ಟನು. ಆದರೆ ಇಲ್ಲಿ ನಾವು ನೋಡಬೇಕಾಗಿರುವಂಥ ವಿಷಯವೇನಂತಂದರೆ, ಅದೇ ಯೋಹಾನನ ಬರೆದ ಸುವಾರ್ತೆಯಲ್ಲಿ ಸಮುಯೇಲನ ಪುಸ್ತಕದಲ್ಲಿ ನೋಡೋಣ್ರಿ. ಸಮುಯೇಲನ ಗ್ರಂಥ, ಸಮುಯೇಲನ ಮೊದಲನೇ ಗ್ರಂಥದಲ್ಲಿ 2ನೇ ಅಧ್ಯಾಯ 8ನೇ ವಚನ. ಸಮುಯೇಲನ ಮೊದಲನೇ ಗ್ರಂಥ 2ನೇ ಅಧ್ಯಾಯ 8ನೇ ವಚನ. ಆತನು ದೀನನನ್ನು ಧೂಳಿಯಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳರಿಸಿ ಮಹಿಮಾಸಾನವನ್ನು ಬಾಧ್ಯೆಯಾಗಿ ಅನುಗ್ರಹಿಸುವನಾಗಿದ್ದಾನೆ. ಮಹಿಮಾಸಾನ ಅಂದ್ರೇನು? ಸಾಮಾನ್ಯವಾದ ದರಿದ್ರರನ್ನು ಕೂಡ ನಾನು ಏನು ಮಾಡ್ತೀನಿ? ಮಹಿಮಾಸಾನವನ್ನು ಕೊಡ್ತೀನಿ ಎಂದನು. ಈ ಲೋಕದಲ್ಲಿ ಎಷ್ಟೋ ಮಂದಿ ಸಾಮಾನ್ಯರನ್ನು ಕೂಡ ಯೇಸು ಸ್ವಾಮಿಯವರು ಏನು ಮಾಡಿದರು? ಪ್ರಪಂಚದ ಅನೇಕ ದೇಶಗಳಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಮಾಡುವುದಕ್ಕೋಸ್ಕರ ಅವರನ್ನು ಮಹಿಮೆ ಪಡಿಸಿದನು, ಅವರನ್ನು ಅಧಿಕಾರಕ್ಕೆ ತಂದನು. ಆಲೋಚನೆ ಮಾಡ್ರಿ, 12 ಮಂದಿ ಶಿಷ್ಯರು ಯೇಸು ಸ್ವಾಮಿಯವರು ಸಾಯುವುದಕ್ಕಿಂತ ಮೊದಲು ಅಧಿಕಾರವಿರಲಿಲ್ಲ. ಆದರೆ ಯೇಸು ಸ್ವಾಮಿಯವರು ಸತ್ತು ಎದ್ದ ನಂತರ ಸ್ವಾಮಿಯವರಿಗೆ ಅಧಿಕಾರ ಬಂತು. ಸ್ವಾಮಿಯವರು 12 ಮಂದಿ ಶಿಷ್ಯರಿಗೂ ಅಧಿಕಾರವನ್ನು ಕೊಟ್ಟನು. ಅದು ಸುವಾರ್ತೆ ಮಾಡುವಂಥ ಅಧಿಕಾರ, ಅದು ಮಹಿಮಾ ಸಿಂಹಾಸನವು. ಅದಕ್ಕೋಸ್ಕರ ನೋಡಣ್ರಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. 19ನೇ ಅಧ್ಯಾಯ 28ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನ.
ಯೇಸು ಅವರಿಗೆ ನಿಮಗೆ ಸತ್ಯವಾಗಿ ಯೇಸು ಅವರಿಗೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲರ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ನಾನು ಮಹಿಮೆ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಳ್ಳುವಿರಿ. ನನಗೆ ಮಹಿಮಾ ಸಿಂಹಾಸನ ಅನ್ನುವಂಥದ್ದು ಬರುವುದು. ಆ ಸಿಂಹಾಸನವು ಬಂದ ನಂತರ ನಾನೇನು ಮಾಡ್ತೀನಿ, ನಿಮಗೂ ಕೂಡ ಅಂಥ ಅಧಿಕಾರವನ್ನು ಕೊಡ್ತೀನಿ. ನೀವು ಕೂಡ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ ಎಂದು ನಮ್ಮ ಪ್ರಭುವಾಗಿರುವಂಥ ಸ್ವಾಮಿಯವರು 12 ಮಂದಿ ಶಿಷ್ಯರಿಗೆ ಹೇಳಿದನು. ಅದೇ ಮಾತಿನ ಪ್ರಕಾರ ಸ್ವಾಮಿಯವರು 12 ಮಂದಿ ಶಿಷ್ಯರಿಗೂ ಕೂಡ ಅಂಥ ಅಧಿಕಾರವನ್ನು ಕೊಟ್ಟನು. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಮಾತು. ಆದರೆ ಮಾರ್ಕನವರ ಸುವಾರ್ತೆಯಲ್ಲಿ, ಮಾರ್ಕನವರ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನ, ಭಾಳಷ್ಟು ವಚನಗಳನ್ನು ನೋಡಬೇಕಾಗಿದೆ. ಮಾರ್ಕನವರ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನ. ನಿಮಗೆ ಮಹಾಪದವಿ ಬಂದಾಗ ನಮ್ಮಲ್ಲಿ ಒಬ್ಬನು ನಿಮ್ಮ ಬಲಗಡೆಯಲ್ಲಿಯೂ ಮತ್ತೊಬ್ಬನ ಎಡಗಡೆಯಲ್ಲಿಯೂ ಕೂತುಕೊಳ್ಳುವಂತೆ ನಮಗೆ ಅನುಗ್ರಹ ಮಾಡಬೇಕೆಂದು ಅಂದರು. ಜೇಬೆದಾಯನ ಮಕ್ಕಳು ಇಬ್ಬರು ಏನು ಮಾಡಿದರು, ಸ್ವಾಮಿ ನಾವಿಬ್ಬರು ಅಣ್ಣ ತಮ್ಮಂದಿರಿದ್ವಿ, ನಿನಗೆ ಮಹಾಪದವಿ ಬಂದಾಗ ನಮ್ಮಲ್ಲಿ ಒಬ್ಬನನ್ನು ನಿನ್ನ ಬಲಗಡೆಯಲ್ಲಿಯೂ ಒಬ್ಬನನ್ನ ಎಡಗಡೆಯಲ್ಲಿಯೂ ಕೂತುಕೊಳ್ಳುವಂತೆ ಅನುಗ್ರಹ ಮಾಡು ಅಂದರು. ಆದರೆ ಅವರು ಬೇಡಿಕೊಂಡಿರುವಂಥ ಮಾತು ತಪ್ಪಾದರೂ ಕೂಡ ಅವ್ರಿಗೊಂದು ವಿಷಯ ಗೊತ್ತಿದೆ ನೋಡ್ರಿ. ಏನಂತಂದರೆ, ನಿನಗೆ ಮಹಾಪದವಿ ಬರ್ತದ, ನಿನಗೆ ಮಹಾಪದವಿ ಅನ್ನುವಂಥದ್ದು ಬರುವುದು. ಆ ಪದವಿ ಬಂದಾಗ ನಾವು ನಿಮ್ಮಲ್ಲಿ ಒಬ್ಬನನ್ನು ಬಲಗಡೆಯಲ್ಲಿ ಒಬ್ಬನನ್ನು ಎಡಗಡೆಯಲ್ಲಿ ಕೂತುಕೊಳ್ಳುವಂತೆ ಅನುಗ್ರಹ ಮಾಡಬೇಕು ಎಂದು ಬೇಡಿಕೊಂಡ್ರು. ಆದರೆ ಮಹಾಪದವಿ ಅಂದರೆ ಈಗಿರುವಂಥ ಪದವಿ ಅಲ್ಲ, ಅದು ಮಹಿಮಾ ಪದವಿ. ಆ ಪದವಿ ಬರುವುದು ಎಂದು ಜೇಬೆದಾಯನ ಮಕ್ಕಳಿಗೆ ಗೊತ್ತಿತ್ತು. ಆದ್ದರಿಂದ ಆ ವಿಷಯವನ್ನು ಅವರು ಕೇಳಿದರು. ಪ್ರಿಯರೇ, 24ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ, 24ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ 26ನೇ ವಚನ. ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತು. ಮಹಾಪದವಿ ಯೇಸು ಕ್ರಿಸ್ತನಿಗೆ ಮಹಾಪದವಿ ಬಂತು. ಅದು ಮಹಿಮೆ ಸಿಂಹಾಸನವು ಅಥವಾ ಮಹಿಮೆ ಪದವಿ ಅಂತೇಳಿ ಕೂಡ ನಾವು ಅನ್ನುವುದಕ್ಕೆ ಅನುಮಾನವಿಲ್ಲ ಪ್ರಿಯರೇ. ಆದರೆ ಮಹಿಮೆ ಪದವಿ ಅಂತಂದರೆ ಏನೂ ಅಲ್ಲ, ಈ ಶರೀರದೊಳಗಿರುವಾಗಲೇ ನಮ್ಮ ಗುಣಲಕ್ಷಣಗಳು ಬೇರೆ ಆಗುವವು, ನಮ್ಮ ಕಾರ್ಯಗಳು ಬೇರೆ ಆಗುವವು, ನಮ್ಮ ಅನಿಸಿಕೆಗಳು ಬೇರೆ ಆಗುವವು. ಅಷ್ಟೇ ಹೊರತು ಶರೀರವೇ ಬೇರೆ ಶರೀರವು ಬರುವಂಥದ್ದಲ್ಲ ಪ್ರಿಯರೇ. ಒಂದು ವೇಳೆ ಮಹಿಮಾ ಶರೀರವು ಅಂದರೆ ಬೇರೆ ಶರೀರವು ಬರುವುದು, ಅದು ಕಣ್ಣಿಗೆ ಕಾಣಿಸಲಾರದು ಅಂತೇಳಿ ಒಂದು ವೇಳೆ ನಾವು ಅಂದುಕೊಂಡ್ರೆ, ನಮ್ಮ ಪ್ರಭುವಾಗಿರುವಂಥ ಸ್ವಾಮಿಯವರು ಮಾತ್ರ ಬದುಕಿದ್ದಾಗ ಅದೇ ಶರೀರವಿತ್ತು, ಸತ್ತು ಎದ್ದ ನಂತರವೂ ಕೂಡ ಅದೇ ಶರೀರವಿತ್ತು. ಆದರೆ ಒಂದು ವಿಷಯ ಮಾತ್ರ ಸ್ವಾಮಿಯವರಿಗೆ ಬಂದಿತ್ತು. ಅದೇನಂತಂದರೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ದೇಶಗಳಿಗೆ ಸುವಾರ್ತೆಯನ್ನು ಸಾರುವಂಥ ಅಧಿಕಾರವು ಬಂದಿತ್ತು. ಆದ್ದರಿಂದ ಅದನ್ನು ಮಹಿಮೆ ಪದವಿ ಅಥವಾ ಮಹಿಮೆ ಸಿಂಹಾಸನವು ಅಥವಾ ಮಹಾಪದವಿ ಅಂತೇಳಿ ಕೂಡ ನಾವು ಅನ್ನಬಹುದು ಪ್ರಿಯರೇ. ಆದರೆ ಯೋಹಾನನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ, ಯೋಹಾನನ ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನ. ಯೇಸು ಆಕೆಗೆ ನೀನು ನಂಬಿದರೂ ನೀನು ಕೂಡ ದೇವರ ಮಹಿಮೆಯನ್ನು ಕಾಣುವಿ, ನೀವು ಕೂಡ ಹೊಂದುತ್ತೀರಿ. ಕೇವಲ ಯೇಸು ಸ್ವಾಮಿಯವರು ಮಾತ್ರ ಮಹಿಮಾ ಪದವಿಯನ್ನು ಹೊಂದುವಾತನಲ್ಲ, ನೀವು ಕೂಡ ಕಾಣುವಿರಿ, ನೀವು ಕೂಡ ನೋಡ್ತೀರಿ ಆ ಒಂದು ಮಹಿಮೆಯನ್ನು. ಯೇಸು ಸ್ವಾಮಿಯನ್ನು ನಂಬಿದರೆ, ಯೇಸು ಸ್ವಾಮಿಯವರ ಕಷ್ಟಗಳಲ್ಲಿ ನೀವು ಪಾಲುಗಾರರಾದರೆ ನೀವು ಕೂಡ ಏನು ಮಾಡ್ತೀರಿ, ಮಹಿಮಾ ಸಿಂಹಾಸನವನ್ನು ಹೊಂದುತ್ತೀರಿ.
ಯಾಕಂದರೆ ಸ್ವಾಮಿಯವರು ಹೇಳಿದ್ರಲ್ಲ, ನೀವು ನನ್ನ ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 27ನೇ ವಚನದಲ್ಲಿ ಏನು ಮಾಡಿದರು? ಪೇತ್ರನು, ಸ್ವಾಮಿ ನಾವು ಎಲ್ಲವನ್ನೂ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರೆಯುವುದು ಅಂತೇಳಿ ಪೇತ್ರನವರು ಕೇಳಿದಾಗ ಸ್ವಾಮಿಯವರು ಅಂದರು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಮನುಷ್ಯಕುಮಾರನು ಮಹಿಮೆ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಅಂದ್ರೇನು? ಆ ಅಧಿಕಾರವನ್ನು ನಿಮಗೂ ಕೂಡ ಕೊಡ್ತೀನಿ, ಆ ಮಹಿಮೆಯನ್ನು ನೀವು ಕೂಡ ನೋಡ್ತೀರಿ ಎಂದು ಯೇಸು ಸ್ವಾಮಿಯವರು ಬದುಕಿರುವಾಗಲೇ ಹೇಳಿದರು. ಪ್ರಿಯರೇ, ಆ ಮಹಿಮೆ ಪದವಿಯನ್ನು 12 ಮಂದಿ ಶಿಷ್ಯರು ಯಾವಾಗ ಹೊಂದಿದ್ರು? ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನದ ಪ್ರಕಾರ ಆತನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಎಂದು 12 ಮಂದಿ ಶಿಷ್ಯರಿಗೆ ಅಧಿಕಾರವನ್ನು ಕೊಟ್ಟನು ಸ್ವಾಮಿ. ಅಧಿಕಾರವನ್ನು ಕೊಟ್ಟನು. ಅದು ಮಹಿಮಾ ಸಿಂಹಾಸನವು. ಪ್ರಿಯರೇ, ಅದೇನು ಮಹಿಮಾ ಸಿಂಹಾಸನವು? ಯಾವಾಗಲಾದರೂ ಸ್ವಾಮಿಯವರಿಂದ ಅವರು ಅಧಿಕಾರವನ್ನು ಪಡೆದುಕೊಂಡ್ರು, ಆವಾಗ ಅವರೇನು ಮಾಡಿದ್ರು? ಸತ್ತವರನ್ನು ಬದುಕಿಸಿದರು, ಕುಷ್ಠರೋಗಗಳನ್ನು ವಾಸ ಮಾಡಿದರು, ಕುಂಟರಿಗೆ ಕಾಲು ಕೊಟ್ಟರು, ಈ ರೀತಿಯಾಗಿ ಹಲವಾರು ಕಾರ್ಯಗಳನ್ನು ಮಾಡಿದರು. ಯಾವಾಗ? ಯೇಸು ಸ್ವಾಮಿಯವರು ಸತ್ತು ಎದ್ದ ನಂತರ, ಯೇಸು ಸ್ವಾಮಿಯವರಿಗೆ ಅಧಿಕಾರ ಬಂದ ನಂತರ, ಅಥವಾ ಮಹಿಮಾ ಸಿಂಹಾಸನವು ಬಂದ ನಂತರ 12 ಮಂದಿ ಶಿಷ್ಯರಿಗೂ ಕೂಡ ಸ್ವಾಮಿಯವರು ಅಧಿಕಾರವನ್ನು ಕೊಟ್ಟರು. ಆ ಅಧಿಕಾರವು ಯಾವಾಗಲೂ 12 ಮಂದಿ ಶಿಷ್ಯರಿಗೆ ಬಂತು. ಆವಾಗ 12 ಮಂದಿ ಶಿಷ್ಯರು ಏನು ಮಾಡಿದರು? ಯೇಸು ಸ್ವಾಮಿ ಮೊದಲು ಮಾಡಿರುವಂಥ ಕಾರ್ಯಗಳನ್ನು ಅವರು ಮಾಡುತ್ತಾ ಹೋದರು. ಸತ್ತವರನ್ನು ಬದುಕಿಸಿದರು, ಕುಂಟರಿಗೆ ಕಾಲು ಕೊಟ್ಟರು, ಕುರುಡರಿಗೆ ಕಣ್ಣುಗಳನ್ನು ಕೊಟ್ಟರು, ಈ ರೀತಿಯಾಗಿ ಹಲವಾರು ಕಾರ್ಯಗಳನ್ನು ಅವರು ಮಾಡುತ್ತಾ ಹೋದರು. ಯಾವಾಗ ಯೇಸು ಸ್ವಾಮಿ ಅವರಿಗೆ ಅಧಿಕಾರವನ್ನು ಕೊಟ್ಟ ನಂತರ ಅವರು ಆ ಕಾರ್ಯಗಳನ್ನು ಮಾಡಿದರು. ಪ್ರಿಯರೇ, ಆದರೆ ಇವತ್ತು ಮಹಿಮಾ ಸಿಂಹಾಸನ ಅಂದರೆ ಏನು? 12 ಮಂದಿ ಶಿಷ್ಯರ ಮೂಲಕ ನಮಗೂ ಕೂಡ ಅಂಥ ಅಧಿಕಾರವು ಬರುವುದು. ಅದು ಮಹಿಮಾ ಸಿಂಹಾಸನವು. ನೋಡಣ್ರಿ, ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 12ನೇ ವಚನ. ಭಕ್ತನಾಗಿರುವಂಥ ಪೌಲನವರು ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 12ನೇ ವಚನ. ಈಗಿರಲಾಗಿ ಸಹೋದರರೇ, ನಾವು ಅಂಗಿನಲ್ಲಿದ್ದೇವೆ, ಆದರೆ ಪವಿತ್ರ ಆತ್ಮ ನಡೆಯುವ ಅಂಗಿನಲ್ಲಿದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಅಂಗಿನಲ್ಲಿಲ್ಲ. ಶರೀರ ಭಾವವನ್ನು ಅನುಸರಿಸಿ, ನೀವು ಶರೀರ ಭಾವವನ್ನು 18ನೇ ವಚನ ತಪ್ಪಾಗಿದೆ. 18ನೇ ವಚನ 18ನೇ ವಚನ. ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 18ನೇ ವಚನ. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದೆಣಿಸುತ್ತೇವೆ. ಮತ್ತೊಂದು ಪದವಿ ಬರುವುದು ನಮಗೆ. ಯಾವಾಗ? ನಾವು ಸತ್ತು ಎದ್ದ ನಂತರ ನಾವು ಪರಲೋಕದಲ್ಲಿ ಒಂದು ಅಧಿಕಾರವನ್ನು ಹೊಂದುತ್ತೀವಿ. ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ನಾವೆಣಿಸಬೇಕು. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದೆಣಿಸುತ್ತೇವೆ. ಮುಂದಿನ ಕಾಲದಲ್ಲಿ ಮಹಿಮಾ ಸಿಂಹಾಸನವನ್ನುವಂಥದ್ದು ನಮಗೆ ಸಿಗುವುದು, ಅಂಥ ಅಧಿಕಾರವನ್ನು ನಮಗೆ ಸಿಗುವುದು. ಆದ್ದರಿಂದ ಈ ಕಷ್ಟಗಳು ತಾತ್ಕಾಲಿಕವಾಗಿರುವಂಥವುಗಳು ಎಂದು ಭಕ್ತನಾಗಿರುವಂಥ ಪೌಲನವರು ಮಾತಾಡಿದರು. ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಮತ್ತೊಂದು ಮಾತು 18ನೇ ವಚನದಲ್ಲಿ ಓದಿದ್ವಿ. 30ನೇ ವಚನ, ಅದೇ 30ನೇ ವಚನ. ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 30ನೇ ವಚನ. ಮತ್ತು ಯಾರನ್ನು ಕರೆದನು ಅವರನ್ನು ನೀತಿವಂತರನ್ನಾಗಿ ನಿರ್ಣಯಿಸಿದನು. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನು ಅವರನ್ನು ಮಹಿಮೆ ಪದವಿಗೆ ಸೇರಿಸಿದನು. ಮತ್ತೊಂದು ಸಲ ಮತ್ತು ಯಾರನ್ನು ಮೊದಲು ನೇಮಿಸಿದನು ಅವರನ್ನು ಕರೆದನು.
ಯಾರನ್ನು ಕರೆದನು ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಯಾರನ್ನು ನೀತಿವಂತರೆಂದು ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನು ಅವರನ್ನು ಮಹಿಮೆ ಪದವಿಗೆ ಮಹಿಮೆ ಪದವಿಗೆ ಸೇರಿಸಿದನು. ಮಹಿಮೆ ಪದವಿಗೆ ಸೇರಿಸಿದನು ಅಂದರೆ ಇವತ್ತು ಭೂಮಿ ಮೇಲೆ ನಾವು ಕೂಡ ಮಹಿಮಾ ಪದವಿಯನ್ನು ಹೊಂದಿದ್ವಿ. ಒಂದು ಕಾಲದಲ್ಲಿ ನಮ್ಮ ಶರೀರವು ಬೇರೆ ಬೇರೆ ಆಶೆಗಳನ್ನು ಹೊಂದುವುದಕ್ಕೋಸ್ಕರ ಆಸೆ ಪಡ್ತಾ ಇತ್ತು. ನಮ್ಮ ಶರೀರವು ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮೊದಲು ಮಾಡ್ತಾ ಇತ್ತು. ಆದರೆ ಈಗ ನಾವೇನು ಮಾಡಿದ್ದೀವಿ? ನಾವು ಯೇಸು ಸ್ವಾಮಿಯವರ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ಸನ್ನದ್ಧರಾಗಿದ್ದೀವಿ. ಆದ್ದರಿಂದ ನಾವು ಮೊದಲು ಮಾಡ್ತಿರುವಂಥ ಕಾರ್ಯಗಳನ್ನು ಮಾಡುವವರಲ್ಲ. ಆದರೆ ಈಗ ನಾವೇನಾಗಿದ್ದೀವಿ? ಮಹಿಮಾ ಶರೀರವನ್ನು ಅಥವಾ ಮಹಿಮಾ ಸಿಂಹಾಸನವನ್ನು ಹೊಂದಿದ್ದೀವಿ. ನಮ್ಮ ಶರೀರವು ಮೊದಲು ಮಾಡುವಂಥ ಕಾರ್ಯಗಳನ್ನು ಮಾಡೋಂಗಿಲ್ಲ. ನಾವು ನಮ್ಮ ಶರೀರವು ಮೊದಲು ಆಲೋಚನೆ ಮಾಡುವಂಥ ಆಲೋಚನೆಗಳನ್ನು ಈಗ ಆಲೋಚಿಸುವುದಿಲ್ಲವಾದ್ದರಿಂದ ನಮ್ಮ ಶರೀರವೇನಾಗಿದೆ ಅಂದರೆ ಮಾರ್ಪಟ್ಟಿದೆ ಅಥವಾ ಬೇರೊಂದು ಸ್ಥಾನಕ್ಕೆ ಬಂದಿದೆ ಅಂಥೇಳಿ ಕೂಡ ನಾವು ಅನ್ನಬಹುದು ಪ್ರಿಯರೇ. ಆದ ಕಾರಣ ಮಹಿಮಾ ಶರೀರವು ಅಂತಂದರೆ ಏನೂ ಅಲ್ಲ. ನಮ್ಮ ಶರೀರವು ಮಾರ್ಪಟ್ಟಿದೆ ಅಂದರೆ ಏನೂ ಅಲ್ಲ. ನಮ್ಮ ಶರೀರವು ಮೊದಲಿರುವಂಥ ಕಾರ್ಯಗಳನ್ನು ಬಿಟ್ಟು ಈಗ ನೀತಿಕರವಾಗಿರುವಂಥ ಕಾರ್ಯಗಳನ್ನು ಮಾಡುವಂಥದ್ದೇ ಏನಮ್ಮ ಮಹಿಮಾ ಶರೀರ ಎಂದು ನಾವು ಇಲ್ಲಿ ತಿಳ್ಕೊಳ್ತಿದ್ವಿ. ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ, ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 37ನೇ ವಚನದಿಂದ ಕೆಲವು ವಚನಗಳನ್ನು ಓದಿಕೊಂಡ್ರೆ 37ನೇ ವಚನದಿಂದ ನೋಡು ಒಂದು ವೇಳೆ ಗೋಧಿಯನ್ನಾಗಲಿ ಬೇರೆ ಯಾವುದೇ ಬೀಜವನ್ನಾಗಲಿ ಬಿತ್ತುವಾಗ ಬರೇ ಕಾಳನ್ನೇ ಹೊರತು ಮುಂದೆ ಆಗಬೇಕಾದ ದೇಹವನ್ನು ಬಿತ್ತುವುದಿಲ್ಲ. ಆದರೆ ದೇವರು ತನ್ನ ಇಷ್ಟದಂತೆ ಅದಕ್ಕೆ ದೇಹವನ್ನು ಕೊಡುತ್ತಾನೆ. ಒಂದೊಂದು ಬೀಜಕ್ಕೆ ಅದರ ದೇಹವನ್ನು ಕೊಡುತ್ತಾನೆ. ಎಲ್ಲಾ ಶರೀರಗಳು ಒಂದೇ ವಿಧವಾದವುಗಳಲ್ಲ. ಮನುಷ್ಯನ ಶರೀರ ಬೇರೆ, ಪಶುಗಳ ಶರೀರ ಬೇರೆ, ಪಕ್ಷಿಗಳ ಶರೀರ ಬೇರೆ, ಮೀನುಗಳದ್ದು ಬೇರೆ. ಇದಲ್ಲದೆ ಪರಲೋಕ ದೇಹಗಳುಂಟು, ಭೂಲೋಕ ದೇಹಗಳುಂಟು. ಪರಲೋಕ ದೇಹಗಳುಂಟು, ಭೂಲೋಕ ದೇಹಗಳು ಉಂಟು. ಆದರೆ ಪರಲೋಕ ದೇಹಗಳ ಮಹಿಮೆ ಬೇರೆ, ಭೂಲೋಕ ದೇಹಗಳ ಮಹಿಮೆ ಬೇರೆ. ಸೂರ್ಯನ ಮಹಿಮೆ ಒಂದು ವಿಧ, ಚಂದ್ರನ ಮಹಿಮೆ ಮತ್ತೊಂದು ವಿಧ, ನಕ್ಷತ್ರಗಳ ಮಹಿಮೆ ಇನ್ನೊಂದು ವಿಧ. ಮಹಿಮೆಯಲ್ಲಿ ಇಲ್ಲಿ ನೋಡ್ರಿ, ಮಹಿಮೆಯಲ್ಲಿ ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಹೆಚ್ಚು ಕಡಿಮೆ ಉಂಟಷ್ಟೇ. ಮಹಿಮೆಯಲ್ಲಿ ಏನಿರ್ತದ್ರಿ? ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಹೆಚ್ಚು ಕಡಿಮೆ. ಮಹಿಮೆ ಅಂದ್ರೇನು? ಒಂದು ಕಾಲದಲ್ಲಿರುವಂಥ ಅಧಿಕಾರವನ್ನು ಬಿಟ್ಟು ಮತ್ತೊಂದು ಸ್ಥಾನಕ್ಕೆ ಬರುವಂಥದ್ದನ್ನೇ ಮಹಿಮಾ ಸಿಂಹಾಸನವು ಅನ್ನುವರು. ಮಹಿಮೆ ಶರೀರವು ಅಂದರೆ ಏನೂ ಅಲ್ಲ, ಮಾರ್ಪಾಟಾಗಿರುವಂಥ ಶರೀರ. ಒಂದು ಕಾಲದಲ್ಲಿ ಆಲೋಚನೆಗಳು ಬೇರೆ ಇದ್ದವು, ಒಂದು ಕಾಲದಲ್ಲಿ ಕಾರ್ಯಗಳು ಬೇರೆ ಇದ್ದವು. ಆದರೆ ಯೇಸು ಸ್ವಾಮಿಯನ್ನು ನಂಬಿದ ನಂತರ, ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿದ ನಂತರ ನಾವೇನಾಗಿದ್ವಿ? ನಾವು ಮಾರ್ಪಟ್ವಿ. ನಮ್ಮ ಮನಸ್ಸುಗಳನ್ನು ಮಾರ್ಪಡಿಸ್ಕೊಂಡಿದ್ವಿ. ನಮ್ಮ ಶರೀರವು ಬೇರೆ ಆಯಿತು. ಅಂದರೆ ಏನು? ಅದೇ ಶರೀರವೇ, ಆದರೆ ಆಲೋಚನೆಗಳು ಬೇರೆ ಆದವು, ಗುಣಗಣಗಳು ಬೇರೆ ಆದವು, ಕಾರ್ಯಗಳು ಬೇರೆ ಆದವು. ಅದನ್ನೇನಂತಾರ್ರಿ? ಮಹಿಮಾ ಸ್ಥಾನ ಅಥವಾ ಮಹಿಮಾ ಸ್ಥಾನ. ಆದರೆ ನಾವು ಸತ್ತು ಎದ್ದ ನಂತರ ನಾವು ಇನ್ನೊಂದು ಸ್ಥಾನವನ್ನು ಹೊಂದುತ್ತೀವಿ. ಅದು ಕೂಡ ಅದು ದೇವರಿರುವಂಥ ಲೋಕ. ಆ ಸ್ಥಾನವನ್ನು ಹೊಂದಿದ ನಂತರ ನಾವು ನಿಜವಾಗಲೂ ಪ್ರಿಯರೇ, ನಾವು ವಿಮಾನದಂತೆ ಆಕಾಶದಲ್ಲಿ ಹೋಗ್ತೀವಿ. ಆಕಾಶದಲ್ಲಿ ವಿಮಾನವು ಯಾವ ರೀತಿಯಾಗಿ ಹೋಗುವುದು ಅದರಂತೆ ಈ ಒಂದು ದೇಹವನ್ನು ಧರಿಸಿಕೊಂಡು ಹೋಗ್ತೀವಿ. ಅದೇ ಶರೀರಕ್ಕೆ ಅಂಥ ಶಕ್ತಿ ಬರುವುದು ಹೊರತು ಬೇರೆ ಶರೀರವು
ಮಾರ್ಪಡುವುದಕ್ಕೆ ಸಾಧ್ಯವಿಲ್ಲ. ಇದೇ ಶರೀರಕ್ಕೆ ಆಕಾಶಕ್ಕೆ ಹೋಗುವಂಥ ಶಕ್ತಿ ಬರುವುದು ಅಷ್ಟೇ, ಆ ಒಂದು ಶಕ್ತಿ, ಆ ಒಂದು ಅಧಿಕಾರವು ಬರುವುದು ಅಷ್ಟೇ ಹೊರತು ಮತ್ತೊಂದು ಶರೀರವನ್ನು ಧರಿಸಿಕೊಳ್ಳುವಂಥ ಅವಸರವೂ ಇಲ್ಲ. ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆ 5ನೇ ಅಧ್ಯಾಯ ಕೊನೆಯದಾಗಿ ಮುಗಿಸ್ಕೊಳ್ಳ್ರಿ. 5ನೇ ಅಧ್ಯಾಯ 29ನೇ ವಚನ. ಒಳ್ಳೆಯದನ್ನು ಮಾಡಿದವರಿಗೆ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು. ಕೆಟ್ಟದನ್ನು ನಡೆಸಿದವರಿಗೆ ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ. ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಇಬ್ಬರಿಗೂ ಪುನರುತ್ಥಾನವಾಗುವುದು. ಆದರೆ ಒಳ್ಳೆಯದನ್ನು ಮಾಡಿದವರಿಗೆ ಏನಾಗುವುದು? ಒಳ್ಳೆಯದಕ್ಕಾಗಿ ನಿತ್ಯ ಜೀವಕ್ಕಾಗಿ ಪುನರುತ್ಥಾನವಾಗುವುದು. ಕೆಟ್ಟದ್ದನ್ನು ಮಾಡಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು ಎಂದು ಹೇಳಿದನು. ಪ್ರಿಯರೇ, ಈ ಒಂದು ದೇಹದಿಂದಲೇ ನಾವು ದೇವರಿರುವಂಥ ಲೋಕವನ್ನು ಸೇರ್ತೀವಿ. ಈ ಒಂದು ದೇಹದಿಂದಲೇ ನಾವು ಶಿಕ್ಷೆಯನ್ನು ಅನುಭವಿಸ್ತೀವಿ. ಕೆಟ್ಟದ್ದನ್ನು ಮಾಡಿದರೆ ದೇಹದಿಂದಲೇ ಶಿಕ್ಷೆಯನ್ನು ಹೊಂದುತ್ತೀವಿ. ಒಂದು ವೇಳೆ ಒಳ್ಳೆಯದನ್ನು ಮಾಡಿದರೆ ನಾವು ಈ ದೇಹದಿಂದಲೇ ದೇವರು ಕೊಡುವಂಥ ಫಲವನ್ನು ಹೊಂದುತ್ತೀವಿ. ಆದರೆ ಶರೀರವು ಮಾತ್ರ ಬೇರೆಯಾಗುವುದಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಪ್ರಿಯರೇ, ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ದೇವರ ವಾಕ್ಯವನ್ನು ನಾವು ಆಲೋಚನೆ ಮಾಡಿ ದೇವರ ಇಷ್ಟಾನುಸಾರವಾಗಿ ನಾವು ಜೀವಿಸಿದ್ದಾಗ ಇದೇ ಶರೀರವೇ ಬೇರೆ ಬೇರೆ ಶಕ್ತಿಗಳನ್ನು ಹೊಂದುವುದೇ ಹೊರತು ಶರೀರವು ಮಾತ್ರ ಬೇರೆ ಆಗಂಗಿಲ್ಲ. ಸ್ವಾಮಿಯವರು ಒಂದು ಮಾತು ಹೇಳಿದರು, ನಿನ್ನ ಕಣ್ಣು ನಿನ್ನ ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತಿ ಬಿಸಾಡಿ ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವುಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ ಅಂದನು. ಅಂದರೆ ಏನು? ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದು ಅಂದನು. ಪ್ರಿಯರೇ, ಇನ್ನೊಂದು ಮಾತು, ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡ್ರಿ. ದೇಹವನ್ನು ಆತ್ಮವನ್ನು ಎರಡನ್ನೂ ನರಕದಲ್ಲಿ ಹಾಕುವಾತನಿಗೆ ಭಯಪಡ್ರಿ ಎಂದು ದೇವರು ಹೇಳಿರುವನು. ಆದ ಕಾರಣ ಪ್ರಿಯರೇ, ಈ ದೇಹದಿಂದಲೇ ಕೆಟ್ಟದ್ದನ್ನು ಮಾಡಿದರೆ ದೇಹದಿಂದಲೇ ಶಿಕ್ಷೆಯನ್ನು ಹೊಂದುತ್ತೀವಿ. ಒಳ್ಳೆಯದನ್ನು ಮಾಡಿದರೆ ಇದೇ ದೇಹದಿಂದಲೇ ನಾವು ದೇವರಿರುವಂಥ ಲೋಕವನ್ನು ಸೇರ್ತೀವಿ. ಆದ ಕಾರಣ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡೋಣ್ರಿ. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡ್ರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರ್ರಿ. ಅಂದರೆ ದೇಹವು ಆತ್ಮ ಎರಡೂ ಕೂಡ ತಪ್ಪು ಮಾಡಿದರೆ ನರಕದಲ್ಲಿ ಶಿಕ್ಷೆ ಹೊಂದುತ್ತವೆ. ಆದ್ದರಿಂದ ದಯಮಾಡಿ ಆ ದೇಹವನ್ನು ಕೊಲ್ಲುವಾತನಿಗೆ, ಆತ್ಮವನ್ನು ಕೊಲ್ಲುವಾತನಿಗೆ ಹೆದರಬೇಕು ಎಂದು ದೇವರು ಹೇಳಿರುವನು. ಆದ್ದರಿಂದ ಮಹಿಮಾ ಶರೀರ ಅಂತಂದರೆ ಏನೂ ಅಲ್ಲ, ಅದೇ ಶರೀರವೇ ಬೇರೆ ಬೇರೆ ಶಕ್ತಿಗಳಿಂದ ಬೇರೆ ಬೇರೆ ರೀತಿಯಾಗಿ ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುವುದೇ ಹೊರತು ಬೇರೆ ಶರೀರ ಅಂದರೆ ಬೇರೆಯಾಗಿ ಮಾರ್ಪಡುವಂಥದ್ದಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕು ಎಂದು ಮನವಿ ಮಾಡುತ್ತಾ ಈ ವಾಕ್ಯವನ್ನು ಮುಗಿಸ್ತೀನಿ. ನಮಸ್ಕಾರ. ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ಈಗೋ ಸ್ವಾಮಿ, ಇಷ್ಟರವರೆಗೆ ಸ್ವಾಮಿ ನನ್ನ ಮಕ್ಕಳಾಗಿರುವಂಥ ನಮಗೆ ಮಹಿಮಾ ಶರೀರ ಅಂದರೆ ಏನು ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಶರೀರವನ್ನು ಒಳ್ಳೆಯ ರೀತಿಯಾಗಿ ಇರಿಸಿಕೊಂಡ್ರೆ ಇದೇ ಶರೀರವು ಮತ್ತೊಂದು ರೀತಿಯಾಗಿ ಮಾರ್ಪಡುವುದು. ಅಂದರೆ ಒಂದು ಅಧಿಕಾರವನ್ನು ಒಂದು ದೇವರ ಸೇವೆಯನ್ನು ಮಾಡುವುದು ಸ್ವಾಮಿ. ಆ ರೀತಿಯಾಗಿ ಮಾಡಲು ನಾವೆಲ್ಲರೂ ಸನ್ನದ್ಧರಾಗಲು ಸಹಾಯ ಮಾಡು. ತಲೆಬಾಗಿರುವಂಥ ನನ್ನ ಮಕ್ಕಳೆಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ. ಆಮೆನ್.